ವಿರಾಮದ ಬಳಿಕ ಮತ್ತೆ ಸ್ವಾಗತ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾಮೀನು ರದ್ದಾಗಿರೋದ್ರ ಬಗ್ಗೆ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ. ಆರೋಪಿಗಳು ಎಲ್ಲಿದ್ದಾರೆ, ಬಂಧನ ಯಾವಾಗ, ಐಒ ನಿರ್ಧಾರ ಅಂತಿಮ. ಬಂಧನಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತ ಹೇಳಿ ಸೀಮಂತ್ ಕುಮಾರ್ ಹೇಳಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗ ಬಂಧನ ಆಗುತ್ತೆ, ಏನ್ ಕತೆ ಎಲ್ಲವೂ ಕೂಡ. ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತೆ ಸಂಬಂಧಪಟ್ಟ ಐಒ ಅವರು ಅವ್ರನ್ನ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರ್ಡರ್ ಇದೆ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸಂಪರ್ಕ ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸರು ಕೆಲಸ ಮಾಡ್ತಾರೆ. ಪೊಲೀಸವ್ರಿಗೆ ಎಲ್ಲ ಏನ್ ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನ್ ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತ ವಿರಾಮದ ಬಳಿಕ ಮತ್ತೆ ಸ್ವಾಗತ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾಮೀನು ರದ್ದಾಗಿರೋದ್ರ ಬಗ್ಗೆ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ. ಆರೋಪಿಗಳು ಎಲ್ಲಿದ್ದಾರೆ, ಬಂಧನ ಯಾವಾಗ, ಐಒ ನಿರ್ಧಾರ ಅಂತಿಮ. ಬಂಧನಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತ ಹೇಳಿ ಸೀಮಂತ್ ಕುಮಾರ್ ಹೇಳಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗ ಬಂಧನ ಆಗುತ್ತೆ, ಏನ್ ಕತೆ ಎಲ್ಲವೂ ಕೂಡ. ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತೆ ಸಂಬಂಧಪಟ್ಟ ಐಒ ಅವರು ಅವ್ರನ್ನ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರ್ಡರ್ ಇದೆ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸಂಪರ್ಕ ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸರು ಕೆಲಸ ಮಾಡ್ತಾರೆ. ಪೊಲೀಸವ್ರಿಗೆ ಎಲ್ಲ ಏನ್ ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನ್ ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತ ವಿರಾಮದ ಬಳಿಕ ಮತ್ತೆ ಸ್ವಾಗತ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾಮೀನು ರದ್ದಾಗಿರೋದ್ರ ಬಗ್ಗೆ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ. ಆರೋಪಿಗಳು ಎಲ್ಲಿದ್ದಾರೆ, ಬಂಧನ ಯಾವಾಗ, ಐಒ ನಿರ್ಧಾರ ಅಂತಿಮ. ಬಂಧನಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತ ಹೇಳಿ ಸೀಮಂತ್ ಕುಮಾರ್ ಹೇಳಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗ ಬಂಧನ ಆಗುತ್ತೆ, ಏನ್ ಕತೆ ಎಲ್ಲವೂ ಕೂಡ. ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತೆ ಸಂಬಂಧಪಟ್ಟ ಐಒ ಅವರು ಅವ್ರನ್ನ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರ್ಡರ್ ಇದೆ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸಂಪರ್ಕ ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸರು ಕೆಲಸ ಮಾಡ್ತಾರೆ. ಪೊಲೀಸವ್ರಿಗೆ ಎಲ್ಲ ಏನ್ ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನ್ ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತ ವಿರಾಮದ ಬಳಿಕ ಮತ್ತೆ ಸ್ವಾಗತ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾಮೀನು ರದ್ದಾಗಿರೋದ್ರ ಬಗ್ಗೆ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ. ಆರೋಪಿಗಳು ಎಲ್ಲಿದ್ದಾರೆ, ಬಂಧನ ಯಾವಾಗ, ಐಒ ನಿರ್ಧಾರ ಅಂತಿಮ. ಬಂಧನಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತ ಹೇಳಿ ಸೀಮಂತ್ ಕುಮಾರ್ ಹೇಳಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗ ಬಂಧನ ಆಗುತ್ತೆ, ಏನ್ ಕತೆ ಎಲ್ಲವೂ ಕೂಡ. ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತೆ ಸಂಬಂಧಪಟ್ಟ ಐಒ ಅವರು ಅವ್ರನ್ನ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರ್ಡರ್ ಇದೆ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸಂಪರ್ಕ
ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸರು ಕೆಲಸ ಮಾಡ್ತಾರೆ. ಈಗ ಎಲ್ಲಿದ್ದಾರೆ ನನಗೆ ಮಾಹಿತಿ ಸಿಕ್ಕಿದೆ. ಪೊಲೀಸ್ ಅವ್ರಿಗೆ ಎಲ್ಲ ಏನ್ ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನ್ ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ಇನ್ನು ಆದೇಶ ಪ್ರತಿ ಸಿಕ್ಕಿದಂತದ್ದು ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾಮೀನು ರದ್ದಾಗಿರೋದ್ರ ಬಗ್ಗೆ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಆರೋಪಿಗಳು ಎಲ್ಲಿದ್ದಾರೆ, ಬಂಧನ ಯಾವಾಗ, ಐಒ ನಿರ್ಧಾರ ಅಂತಿಮ. ಬಂಧನಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತ ಹೇಳಿ ಸೀಮಂತ್ ಕುಮಾರ್ ಹೇಳಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗ ಬಂಧನ ಆಗುತ್ತೆ, ಏನ್ ಕತೆ ಎಲ್ಲವೂ ಕೂಡ. ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತೆ ಸಂಬಂಧಪಟ್ಟ ಐಒ ಅವರು ಅವ್ರನ್ನ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರ್ಡರ್ ಇದೆ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸಂಪರ್ಕ ಸುಪರ್ಕೊಂಡಿದ್ದಾರೆ. ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸರು ಕೆಲಸ ಮಾಡ್ತಾರೆ. ಈಗ ಎಲ್ಲಿದ್ದಾರೆ ನನಗೆ ಮಾಹಿತಿ ಸಿಕ್ಕಿದೆ. ಪೊಲೀಸ್ ಅವ್ರಿಗೆ ಎಲ್ಲ ಏನ್ ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನ್ ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ಇನ್ನು ಆದೇಶ ಪ್ರತಿ ಸಿಕ್ಕಿದಂತದ್ದು ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾಮೀನು ರದ್ದಾಗಿರೋದ್ರ ಬಗ್ಗೆ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಆರೋಪಿಗಳು ಎಲ್ಲಿದ್ದಾರೆ, ಬಂಧನ ಯಾವಾಗ, ಐಒ ನಿರ್ಧಾರ ಅಂತಿಮ. ಬಂಧನಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತ ಹೇಳಿ ಸೀಮಂತ್ ಕುಮಾರ್ ಹೇಳಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗ ಬಂಧನ ಆಗುತ್ತೆ, ಏನ್ ಕತೆ ಎಲ್ಲವೂ ಕೂಡ. ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತೆ ಸಂಬಂಧಪಟ್ಟ ಐಒ ಅವರು ಅವ್ರನ್ನ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರ್ಡರ್ ಇದೆ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸಂಪರ್ಕ ಸುಪರ್ಕೊಂಡಿದ್ದಾರೆ. ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸರು ಕೆಲಸ ಮಾಡ್ತಾರೆ. ಈಗ ಎಲ್ಲಿದ್ದಾರೆ ನನಗೆ ಮಾಹಿತಿ ಸಿಕ್ಕಿದೆ. ಪೊಲೀಸ್ ಅವ್ರಿಗೆ ಎಲ್ಲ ಏನ್ ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನ್ ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ಇನ್ನು ಆದೇಶ ಪ್ರತಿ ಸಿಕ್ಕಿದಂತದ್ದು ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ.